ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಟಿ ಕನ್ನಡ ವ್ಲಾಗ್. ಸೊ ನೋಡ್ತಾ ಇದ್ರಲ್ಲ, ನಾನು ಇವತ್ತಿದ್ದೇನೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಸೊ ಇವತ್ತು ಈ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೆ. ಸೊ ನಾವು ಈ ಮೇಲುಕೋಟೆಗೆ ಬಂದ್ಬಿಟ್ರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಒಂದೇ ಅಲ್ಲ, ಯೋಗ ನರಸಿಂಹಸ್ವಾಮಿ, ಚೆಲುವನಾರಾಯಣ ಸ್ವಾಮಿ ಮತ್ತೆ ಧನುಷ್ಕೋಟೆ ಅಂತ 3 ಪ್ಲೇಸ್ಗಳಿದಾವೆ ಈ ಇದು ಮೇಲ್ಕೋಟೆಯಲ್ಲಿ. ಸೊ ಅದರಲ್ಲಿ ನಾನು ಫಸ್ಟ್ನೇದಾಗಿ ಬಂದಿರೋದು ಇವಾಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಸೊ ಈ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣಂತೆ. ಸೊ ಬನ್ನಿ. ಸೊ ಗೈಸ್, ಕರ್ನಾಟಕದ ಪವಿತ್ರ ಸ್ಥಳಗಳಲ್ಲಿ ಮೇಲುಕೋಟೆನೂ ಕೂಡ ಒಂದು. ಸೊ ಇದನ್ನ ಯಾದವಗಿರಿ ಅಥವಾ ಯದುಗಿರಿ ಅಂತಾನೂ ಕರೀತಾರೆ. ಸೊ ಇದನ್ನ ಯದುಶೈಲ ಅಂತಾನೂ ಕರೀತಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನೀವು ಕೂಡ ಈ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಪಾಂಡವಪುರದಿಂದ ಬರಕ್ ಹೋಗ್ಬೇಡಿ, ಮಂಡ್ಯದಿಂದ ಬಂದ್ಬಿಡಿ. ಅಂದ್ರೆ ಪಾಂಡವಪುರದಿಂದ 27 ಕಿಲೋಮೀಟರ್ ಆಗುತ್ತಷ್ಟೇ, ಮಂಡ್ಯದಿಂದ 40 ಕಿಲೋಮೀಟರ್ ಆಗುತ್ತೆ. ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಂಡವಪುರದಿಂದ ಡೈರೆಕ್ಟ್ ಬಸ್ ಸಿಗೋದಿಲ್ಲ ನಿಮಗೆ, ಮಂಡ್ಯದಿಂದ ಆದ್ರೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಹಾಗಾಗಿ ನೀವು ಪಾಂಡವಪುರದಿಂದ ಬರಕ್ ಹೋಗ್ಬೇಡಿ, ಬಂದ್ರೆ ಮಂಡ್ಯದಿಂದ ಬಂದ್ಬಿಡಿ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ ಒಳಗಡೆ ಇದ್ದೀನಿ, ಅಂದ್ರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಒಳಗಡೆ ಇದ್ದೀನಿ. ಸೊ ಗೈಸ್, ಇಲ್ಲಿ ಯಾವುದೇ ತರದ ವಿಡಿಯೋಗಳು ಏನು ಮಾಡೋ ಹಾಗಿಲ್ಲ, ಆದ್ರೂ ಕೂಡ ನಾನು ಏನೋ ಬಂಡು ಬಿದ್ದು ಮಾಡ್ತಾ ಇದ್ದೀನಿ ಕದ್ದು. ಸೊ ನೋಡ್ತಾ ಇದ್ರಲ್ಲ, ಇವಾಗ ನಾನಿರುವೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಒಳಗಡೆ. ಸೊ ಒಳಗಡೆ ಈಗ ದರ್ಶನ ಏನೋ ಮಾಡ್ಕೊಂಡಾಯ್ತು. ನೋಡ್ತಾ ಇದ್ರಲ್ಲ, ಇವಾಗ ಹೊರಗಡೆ ಇದ್ದೀನಿ. ಸೊ ಈಗ ಈ ಹೊರಗಡೆ ಬಂದ್ಬಿಟ್ಟು ದೇವಸ್ಥಾನದ ಪೂರ್ತಿ ಪ್ರದಕ್ಷಿಣೆ ಹಾಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈ ದೇವಸ್ಥಾನದ ಪೂರ್ತಿ ಪ್ರದಕ್ಷಿಣೆ ಹಾಕೊಂಡು ಬರೋಣಂತೆ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗಿದ್ದೀನಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಬರ್ತಾ ಇದ್ದೀನಿ. ಸೊ ಗೈಸ್, ಈ ಮೇಲುಕೋಟೆಯಲ್ಲಿ ಈ ಚೆಲುವನಾರಾಯಣ ಸ್ವಾಮಿನೇ ಮೇನು. ಅಂದ್ರೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಸೊ ಫಸ್ಟ್ನೇದಾಗಿ ಅಂದ್ರೆ ಮೂಲ ಸ್ಥಳ ಬಂದ್ಬಿಟ್ಟು ಈ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಸೊ ಗೈಸ್, ನೋಡ್ತಾ ಇದಿರಲ್ಲ, ಚೆಲುವನಾರಾಯಣ ಸ್ವಾಮಿ ದೇವರ ಗರ್ಭಗುಡಿಯ ಮುಂದ್ಗಡೆನೆ ಇದ್ದೀನಿ. ಸೊ ನೋಡ್ತಾ ಇದ್ರ, ಯಾವ್ದೇ ಕಾರಣಕ್ಕೂ ವಿಡಿಯೋ ಏನು ಮಾಡಂಗಿಲ್ಲ ಕಣಪ್ಪ ನೀನು ಅಂತ ಹೇಳ್ಬಿಟ್ರು. ಸೊ ಹಂಗಾಗಿ ವಿಡಿಯೋ ಏನೋ ಮಾಡಕ್ ಹೋಗ್ಲಿಲ್ಲ, ಸೀದಾ ಈಗ ಪ್ರದಕ್ಷಿಣೆ ಹಾಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೊರಗನ. ಸೊ ಗೈಸ್, ನೋಡ್ತಾ ಇದಿರಲ್ಲ, ಈಗ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಅಂದ್ರೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣಂತೆ. ಸೊ ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ, 12ನೇ ಶತಮಾನದ ಆರಂಭದಲ್ಲಿ ಅಂದ್ರೆ ಇಂದಿನ ತಮಿಳುನಾಡಿನವರಾದ ಶ್ರೀ ಪ್ರಸಿದ್ಧ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಸುಮಾರು 12 ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದಂತೆ. ಅಂದ್ರೆ ಈ ಮೇಲುಕೋಟೆಯಲ್ಲಿ ಉಳಿದಿದ್ರಂತೆ. ಸೊ ಹಂಗಾಗಿ ಇದನ್ನ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಗಿದೆ ಅಂತ ಹೇಳಿ ಕರೀತಾರೆ. 1790ರಲ್ಲಿ ಅಂದ್ರೆ ಮೇಲುಕೋಟೆಯಲ್ಲಿ ದೀಪಾವಳಿ ಪೂಜೆ ನಡೀತಿದ್ದಾಗ ಟಿಪ್ಪು ಸುಲ್ತಾನನ ಸೈನಿಕರು ದೇವಾಲಯದ ಮೇಲೆ ದಾಳಿ ಮಾಡಿದ ಕರಾಳ ಇತಿಹಾಸ ಇದೆ ಇಲ್ಲಿ. ಸೊ ಅಂದ್ರೆ ಅಲ್ಲಿ 1500 ಮಂಡ್ಯ ಅಯ್ಯಂಗಾರ್ಗಳನ್ನು ಹತ್ಯೆ ಮಾಡಲಾಯಿತು ಅಂತ ಹೇಳ್ತಾರೆ. ಸೊ ದಾಳಿ ಮತ್ತು ಹತ್ಯಾಕಾಂಡದ ನಂತರ ಮೇಲುಕೋಟೆ ಜನರು 1790ರಿಂದ ದೀಪಾವಳಿ ಮಾಡುವುದನ್ನೇ ನಿಲ್ಲಿಸ್ಬಿಟ್ಟಿದಾರಂತೆ. ಸೊ ಗೈಸ್, ಈ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ನ ಪೂರ್ತಿಯಾಗಿ ಸುತ್ತದೆ ನಾನಂತೂ. ಸೊ ಇಲ್ಲಿಂದ ಇವಾಗ ನಾನು ಹೋಗ್ಬೇಕಾಗಿರೋದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನಿಮಗೆ ಆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಟೋಗಳು ಇದೆ, ನೋಡ್ತಿದ್ರಲ್ಲ, ಆಟೋಗಳು ಇದೆ. ಅಂದ್ರೆ ಆ ಬೆಟ್ಟಕ್ಕೆ 150 ಮೆಟ್ಲಿವರೆಗೂ ಮಾತ್ರ ಆಟೋಗಳು ಹೋಗುತ್ತೆ. ಅದಾದ ನಂತರ ನಾವು ನಡ್ಕೊಂಡು ಹೋಗ್ಲೇಬೇಕು. ಯಾಕೆ ಅಂತ ತೋರಿಸ್ತೀನಿ, ಆ ಪ್ಲೇಸ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಗಾಯ್ಸ್, ನಾನು ಇವಾಗ ದಾರಿಲಿ ಹೋಗೋ ಟೈಮಲ್ಲಿನೇ ಈ ಚೆಲುವನಾರಾಯಣ ಸ್ವಾಮಿ ದೇವರ ಒಂದು ವಿಗ್ರಹನ ಎತ್ಕೊಂಡ್ ಬರ್ತಾ ಇದ್ರು. ಅಂದ್ರೆ ಪೂಜೆ ಮಾಡ್ಕೊಂಡು ಮತ್ತೆ ಗರ್ಭಗುಡಿಗೆ ತಗೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲೇ ನಾನು ಇಲ್ಲಿ ರೋಡಿಗೆ ಬಂದ್ಬಿಟ್ಟಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಎಂತ ಟೈಮಲ್ಲಿ ಬಂದಿದ್ದೀನಿ ಅಂದ್ರೆ ನಾನು ಇವಾಗ. ಸೊ ಬನ್ನಿ, ನಿಮಗೆ ಪೂರ್ತಿಯಾಗಿ ದೇವರ ದರ್ಶನ ಮಾಡಿಸ್ತೀನಿ ಇಲ್ಲಿ. ಗೈಸ್, ನೋಡಿದ್ರಲ್ಲ, ಎಂತ ಒಂದು ಘಟನೆ ನಡೀತು ಅಂದ್ರೆ, ನಾನು ಕೂಡ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೆ. ಅಂದ್ರೆ ನಿಮಗೆ ತೋರ್ಸಕ್ ಆಗಿರ್ಲಿಲ್ಲ.
ಸೊ ಅದು ಒಂದು ಚೂರು ಬೇಜಾರಿತ್ತು. ಸೊ ಹೋಗೋ ಟೈಮಲ್ಲಿ ದಾರಿಲ್ಲೇ ದೇವರು ಸಿಗೋ ಹಾಗೆ ಆಯ್ತು. ಸೊ ಎಲ್ಲ ಭಗವಂತನ ಇಚ್ಛೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ನಾನು ಇವಾಗಿದ್ದೀನಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ, ಮತ್ತೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ, ಮತ್ತೆ ಮೈಸೂರು ಇಲ್ವಾ ಪಾಂಡವಪುರ ಕಡೆ ಮಂಡ್ಯ ಕಡೆ ಹೋಗೋ ದಾರಿ 3 ಸರ್ಕಲ್ ಅಲ್ಲಿ ಇದೀನಿ. ನೋಡ್ತಾ ಇದ್ರಲ್ಲ, ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಸೊ ಇದು ಬಂದ್ಬಿಟ್ಟು ಮಂಡ್ಯ ಮೈಸೂರು ಕಡೆ ಹೋಗೋ ದಾರಿ. ಸೊ ಇದು ಬಂದ್ಬಿಟ್ಟು ಯೋಗ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ ಹೋಗೋ ದಾರಿ. ಸೊ ಬನ್ನಿ, ಈ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲೊಂದು ದೊಡ್ಡದಾಗಿ ಕಲ್ಯಾಣ ಇದೆ. ಅಂದ್ರೆ ಬೆಟ್ಟಕ್ಕೆ ಹತ್ತೋದಕ್ಕಿಂತ ಮುಂಚೆ ಆ ದೇವಸ್ಥಾನದ ಸುತ್ತರ್ಕೊಂಡು ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ಗಳು ಇದೆ. ಸೊ ಅಲ್ಲಿ ಆ ಕಲ್ಯಾಣನು ಕೂಡ ನೋಡ್ಕೊಂಡು ಆಮೇಲೆ ಆ ಬೆಟ್ಟ ಹತ್ತಕ್ಕೆ ಹೋಗೋಣಂತೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಆ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ನೀವು ಯಾವುದೇ ತರದ ಟಿಫನ್ ಏನೂ ಮಾಡಿರಲಿಲ್ಲ ಅಂದ್ರೆ ಅಲ್ಲಿ ಸಿಗುತ್ತೆ, ಹೋಟ್ಲ್ ಇದೆ. ಅಂದ್ರೆ ನಿಮಗೆ ಆಟೋ, ನಾನು ಹೇಳಿದ್ನಲ್ಲ, ಆಟೋ ಗೀಟೋ ಏನೋ ಮಾಡ್ಕೊಂಡು ಹೋದ್ರು ಕೂಡ ನೀವು 150 ಸ್ಟೆಪ್ಸ್ ಮಾತ್ರ ಹತ್ತಕ್ಕಾಗೋದು, ಅಂದ್ರೆ ಹೋಗಕ್ಕಾಗೋದು. ಅದಾದ್ಮೇಲೆ ಮತ್ತೆ 150ರಿಂದ 200 ಸ್ಟೆಪ್ಸ್ನ ನೀವು ಹತ್ತಲೇಬೇಕು. ಅದು ಯಾಕೆ ಅಂತ ನಾನು ಮುಂದೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇವಾಗ ಎಂಟ್ರಿ ಆಗಿದ್ದೀನಿ ಕಲ್ಯಾಣಿ ಹತ್ರ. ಸೊ ಗೈಸ್, ನೀವು ಯಾವುದೇ ತರದ ಮೂವಿ ಗೀವಿ ಅಂದ್ರೆ ನೀವು ಯಾವುದೇ ತರದ ಶೂಟು ವಿಡಿಯೋ ಏನೇ ಮಾಡ್ಬೇಕಂದ್ರೆ, ಅಂದ್ರೆ DSLR ಅವ್ರ ದೊಡ್ಡ ದೊಡ್ಡ ಕ್ಯಾಮ್ರಾಗಳಲ್ಲಿ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು 5,000 ಕೊಟ್ಟು ಬರ್ಬೇಕಂತೆ ಈ ಕಲ್ಯಾಣಿಗೆ. ಅಂದ್ರೆ ನೀವು ಶೂಟ್ ಮಾಡ್ಬೇಕಂದ್ರೆ, ಅಂದ್ರೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಯಾವುದೇ ತರ ದುಡ್ಡು ಕೊಡೋ ಹಾಗಿಲ್ಲ. ಸೊ ಗಾಯ್ಸ್, ನೋಡ್ತಾ ಇದ್ರಲ್ಲ, ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನನಗೆ ಇಲ್ಲಿ ಎಲ್ಲಿ ಹೋಗ್ಬೇಕು ಏನೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ದೇವಸ್ಥಾನ ಎಲ್ಲಿದೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗ ಒಬ್ಬರಿಗೆ ಕೇಳ್ಕೊಂಡು ಬಂದಾಗ ಗೊತ್ತಾಯ್ತು ಇದು ದೇವಸ್ಥಾನ ಇಲ್ಲ ಇಲ್ಲಿ. ಅಂದ್ರೆ ಇದು ಕಲ್ಯಾಣಿ ಸುತ್ತ ಒಂದೊಂದು ಮಂಟಪಗಳನ್ನ ಕಟ್ಟಿದ್ದಾರೆ. ಸೊ ಆ ಮಂಟಪಗಳನ್ನು ನೋಡ್ಕೊಂಡು ಹೋಗೋಣಂತೆ, ಬನ್ನಿ. ನೋಡ್ತಾ ಇದ್ರಲ್ಲ, ನಾನು ಇವಾಗ ಎಂಟ್ರಿ ಆಗಿದ್ದೀನಿ ಕಲ್ಯಾಣಿ ಹತ್ರ. ಸೊ ಇಲ್ಲಿ ಮಂಟಪಗಳನ್ನ ಕಟ್ಟಿದ್ದಾರೆ ಗಾಯ್ಸ್. ಹೆಂಗೆ ಕಟ್ಟಿದ್ದಾರೆ ಅಂದ್ರೆ, ಒಂದೇ ಒಂದು ಕಂಬದ ಹತ್ರ ನಿಂತ್ಕೊಂಡು ನೋಡಿದ್ರೆ ಎಲ್ಲಾ ಕಂಬಗಳು ಒಂದೇ ನೇರದಲ್ಲಿದೆ. ಅಂದ್ರೆ ಒಂದೇ ಒಂದು ಕೇಂದ್ರ ಬಿಂದು ನೋಡುತ್ತಾ ಇದ್ರಲ್ಲ ಗಾಯ್ಸ್, ಯಾವ ತರ ಕಟ್ಟಿದ್ದಾರೆ ಅಂದ್ರೆ, ಸೊ ಎಲ್ಲ ಅವಾಗಿನ ಹಳೆ ಕಾಲದ ಒಂದೊಂದು ಮಂಟಪಗಳು ನೋಡಿ ಹೇಗೆ ಕಟ್ಟಿದ್ದಾರೆ. ಸೊ ಗಾಯ್ಸ್, ಇಲ್ಲಿ ಇದೆ ನೋಡಿ ಕಲ್ಯಾಣಿ. ಸೊ ಇದು ಸಾಮಾನ್ಯವಾದ ಕಲ್ಯಾಣಿ ಅಲ್ಲ, ನೋಡ್ತಾ ಇದ್ರಲ್ಲ. ಸೊ ಗೈಸ್, ಈ ಕಲ್ಯಾಣಿ ನೋಡೋದಕ್ಕೆ ನನ್ನ ಮೊಬೈಲಲ್ಲಿ ನಿಮಗೆ ಸಣ್ಣದಾಗಿ ಕಾಣ್ತಿರಬಹುದು. ಸೊ ಈ ಕಲ್ಯಾಣಿ ಹತ್ರ ಬಂದು ನೋಡಿದಾಗಲೇ ಗೊತ್ತಾಗೋದು ಈ ಕಲ್ಯಾಣಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನೀವು ಕೂಡ ಈ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಕಲ್ಯಾಣಿನ ಪೂರ್ತಿ ಒಂದು ಪ್ರದಕ್ಷಿಣೆ ಹಾಕೊಂಡೆ ಹೋಗಿ. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ನಾನು ಇವಾಗ ಹೋಗ್ತಾ ಇರೋದು ಯೋಗ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ. ಸೊ ಈ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಬೆಟ್ಟದ ಎದುರುಗಡೆನೆ ಒಂದು ರಾಮನ ದೇವಸ್ಥಾನ ಇದೆ. ಸೊ ಆ ರಾಮನ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡು ಆಮೇಲೆ ಈ ಬೆಟ್ಟಕ್ಕೆ ಹೋಗೋಣಂತೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್. ಸೊ ಗಾಯ್ಸ್, ರಾಮನವಮಿ ಪ್ರಯುಕ್ತ ಇವತ್ತು ರಾಮದೇವರಿಗೆ ಕೈ ಮುಕ್ಕೊಂಡು ಸೀದಾ ನಾನು ಇವಾಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಕೂಡ ಇವತ್ತು ಎಂಥ ದಿನ ಬಂದಿದ್ದೀನಿ ಅಂದ್ರೆ, ಸೊ ಇವತ್ತು ರಾಮನವಮಿ, ಹಂಗಾಗಿ ಆದ್ರೂ ಕೂಡ ರಶ್ ಇರುತ್ತೆ ಅಂದ್ಕೊಂಡು ಬಂದಿದ್ದೆ. ಸೊ ಪರವಾಗಿಲ್ಲ, ಆದಷ್ಟು ರಶ್ ಕಡಿಮೆ ಇದೆ. ಸೊ ನೋಡ್ತಾ ಇದ್ರಲ್ಲ, ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೆ. ಸೊ ಗಾಯ್ಸ್, ಇವತ್ತು ರಾಮನವಮಿ ಪ್ರಯುಕ್ತ ನಾನು ಹೋಗ್ತಾ ಇದ್ದೀನಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಕೊನೆಯದಾಗಿ ಹೋಗೋಣ ಅಂತ ಹೇಳಿರೋದೆ ಧನುಷ್ಕೋಟೆ. ಸೊ ರಾಮನವಮಿ ಪ್ರಯುಕ್ತ ನಾನು ಧನುಷ್ಕೋಟೆಗೆ ಹೋಗ್ತೀನಿ. ಸೊ ಗಾಯ್ಸ್, ಅದು ಐಕಾನಿಕ್ ಪ್ಲೇಸು. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೆ ಪ್ಲೇಸು, ಅದನ್ನು ತೋರಿಸ್ತೀನಿ. ಸೊ ಗಾಯ್ಸ್, ಬೆಟ್ಟದ ತುದಿಯಲ್ಲಿ ಯೋಗ ನರಸಿಂಹ ದೇವರಿಗೆ ಅರ್ಪಿತವಾದ ಆಕರ್ಷವಾದ ಮೇಲುಕೋಟೆ ನರಸಿಂಹ ದೇವಾಲಯವಿದೆ. ಸೊ ಮೇಲುಕೋಟೆಯಲ್ಲಿರುವ ಯೋಗ ನರಸಿಂಹ ದೇವಾಲಯದ ವಿಗ್ರಹವನ್ನು ಸ್ವತಃ ಪ್ರಹ್ಲಾದನೇ ಸ್ಥಾಪಿಸಿದ ಎಂದು ನಂಬಲಾಗಿದೆ. ಕೃಷ್ಣರಾಜ ಒಡೆಯರ್
ಯೋಗ ನರಸಿಂಹ ದೇವರಿಗೆ ಚಿನ್ನದ ಕಿರೀಟವನ್ನು ಕೂಡ ಅರ್ಪಿಸಿದಾರಂತೆ. ಸೊ ಅದನ್ನು ಕೂಡ ನೋಡ್ಕೊಂಡ್ ಬರೋಂತೆ ಬನ್ನಿ. ಸೊ ಗಾಯ್ಸ್, ನೀವು ಈ ಬೆಟ್ಟ ಹತ್ಕೊಂಡ್ ಬರೋ ಟೈಮಲ್ಲಿ ಇಲ್ಲೇ ಬರ್ತಾ ಒಂದು 50 ಸ್ಟೆಪ್ಸ್ ಹತ್ಕೊಂಡು ಅಂದ್ರೆ ಮೆಟ್ಟಿಲುಗಳು ಹತ್ಕೊಂಡ್ ಬರೋ ಟೈಮಲ್ಲಿ ಇಲ್ಲಿ ನಾಗರ ಕಲ್ಲುಗಳಿದಾವೆ. ಸೊ ನೋಡ್ತಾ ಇರೋದು ಎಷ್ಟು ಕಲ್ಲುಗಳಿದಾವೆ ಅಂದ್ರೆ ಇಲ್ಲಿ ನಾಗರ ಕಲ್ಲುಗಳು. ಸೊ ಇಲ್ಲೆಲ್ಲ ನಾಗರ ಕಲ್ಲುಗಳನ್ನ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗಾಯ್ಸ್, ಈ ಬೆಟ್ಟ ಹತ್ಬೇಕಾದ್ರೆ ಅರ್ಧಕ್ಕರ್ಧ ಜೀವ ಹೋಗಿದ್ದೆ ನಂದಿಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಕರಡಿದು, ಹಾವು ಮತ್ತೆ ಹುಲಿದು ಫೋಟೋ ಹಾಕ್ಬಿಟ್ಟು ಪ್ರಾಣಿಗಳು ಇದು ಎಚ್ಚರಿಕೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಗಾಯ್ಸ್, ಅಲ್ಲೇ ಅರ್ಧಕ್ಕರ್ಧ ಜೀವ ಹೊಂಟು ಹೋಗ್ಬಿಡ್ತು ನಂದು. ಒಬ್ಬನೇ ಆಗದಿದ್ರೆ ಯಾವ್ದೋ ಕಾರಣಕ್ಕೆ ಹತ್ತದಿಂದ ಇಲ್ಲ ಗೊತ್ತಿರಲಿಲ್ಲ. ಸೊ ಬಟ್ ಇಲ್ಲಿ ಜನಗಳು ಓಡಾಡ್ತಿರೋದ್ರಿಂದ ಹತ್ತುತ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಯಾವುದೇ ಟೈಮಲ್ಲಿ ಬೇಕಾದ್ರೂ ಹೋದ್ರು ನಿಮಗೆ ಜನ ಇರ್ತಾರೆ. ಸೊ ಈ ದೇವಸ್ಥಾನಕ್ಕೆ ಜನಗಳು ಯಾವುದೇ ತರದ್ದು ಕಡಿಮೆ ಆಗಲ್ಲ. ಸೊ ಅಂದ್ರೆ ಇದು ಐಕಾನಿಕ್ ಪ್ಲೇಸ್, ಅಂದ್ರೆ ಒಳ್ಳೆ ಪ್ಲೇಸ್ ಇದು. ಮೇಲುಕೋಟೆಯಲ್ಲಿ ಒಂದು ಟಾಪ್ 2 ಪ್ಲೇಸ್ ಇದು ಅಂದ್ರೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಸೊ ಯಾಕೆ ಅಂತ ನಿಮಗೆ ಹೇಳ್ತೀನಿ, ಮುಂದೆ ಬನ್ನಿ. ಸೊ ಗಾಯ್ಸ್, ನೀವು ತಿರುಪತಿಗೆ ಹೋಲಿಸ್ಕೊಂಡ್ರೆ ಈ ಬೆಟ್ಟ ಸ್ವಲ್ಪ ರಫ್ ಇದೆ. ಅಂದ್ರೆ ಇದನ್ನ ಬಂಡೆಗಳನ್ನ ಕಡ್ದು ಮಾಡಿರೋದು. ಸೊ ಗಾಯ್ಸ್, ನಿಮಗೆ ಅವಾಗಲೇ ಹೇಳೋದ್ನಲ್ಲ, ಆಟೋ 150 ಸ್ಟೆಪ್ಸ್ ವರೆಗೂ ಮಾತ್ರ ಬರುತ್ತೆ ಅಂತ. ಸೊ ನೋಡ್ತಾ ಇದ್ರಲ್ಲ, ಆ ಆಟೋ ಇಲ್ಲಿವರೆಗೆ ಮಾತ್ರನೇ ಬರೋದು. ಸೊ ನೋಡ್ತಾ ಇದ್ರಲ್ಲ ದಾರಿ, ಸೊ ಇದೇ ದಾರಿಲಿ ಬರೋದು ಆಟೋ, ಇಲ್ಲಿಗೆ ಲಾಸ್ಟ್. ಸೊ ಇಲ್ಲಿಂದ ನೀವು ಮತ್ತೆ ಯಾವುದೇ ತರದ ಆಟೋ ಮಾಡ್ಕೊಂಬಂದ್ರು ಇಲ್ಲಿಂದ ಹತ್ಕೊಂಡು ಹೋಗ್ಲೇಬೇಕು. ಸೊ ಬನ್ನಿ. ಸೊ ಗಾಯ್ಸ್, ಈ ಬೆಟ್ಟನ ಮನುಷ್ಯರು ಹತ್ಕೊಂಡ್ಬಳಕ್ಕೆ ತಟಸಾಡ್ತಾರೆ ಅಂತ. ಅದ್ರಲ್ಲಿ ನೋಡ್ತಾ ಇದ್ರಲ್ಲ, 2 ಆಡು ಮರಿಗಳು ಬಂದ್ಬಿಟ್ಟು ಈ ಬೆಟ್ಟದ ಅರ್ಧ ದಾರಿಯಲ್ಲಿ ಇದಾವೆ. ಸೊ ಅದು ಎಲ್ಲಿಂದ ಬಂದು ಯಾರು ಕರ್ಕೊಂಬಂದ್ರು ಎಲ್ಲಿಂದ ಬಂದು ಅಂತ ಅದು ಮಾತ್ರ ನನಗೆ ಗೊತ್ತಿಲ್ಲ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ನನ್ನ ಎದುರುಗಡೆನೂ ಕೂಡ ಒಂದಿದೆ. ಸೊ ಇಲ್ಲಿ ಹಿಂದ್ಗಡೆನೂ ಕೂಡ 2 ಇದೆ, ಮುಂದ್ಗಡೆನೂ ಒಂದು ಇದೆ, ತೋರಿಸ್ತೀನಿ. ಸೊ ಹಿಂದ್ಗಡೆ ಒಂದು 2 ಇದೆ ನೋಡಿದ್ರಲ್ಲ. ಸೊ ಇವಾಗ ಹೋಗ್ತಾ ಇದೀನಿ. ಇದನ್ನ ಯಾರು ತಂದ್ಬಿಟ್ರು, ಹೆಂಗ್ ಬಂತು ಏನು ಅನ್ನೋದು ಒಂದು ಗೊತ್ತಿಲ್ಲ. ಸೊ ಇದನ್ನ ಸಾಕ್ತಿರೋದು ಏನು ಅಂತ ಒಂದು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಬೆಟ್ಟದ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕೂಡ ಭಿಕ್ಷೆ ಬೇಡ್ಕೊಂಡೆ ಕೂತಿರ್ತಾರೆ. ಸೊ ಅವ್ರ ಏನಾರ ಈ ಸಾಕ್ತಾ ಇದಾರೋ ಏನೋ ಗೊತ್ತಿಲ್ಲ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಆ ಕಡೆ ಈ ಕಡೆ ಪಕ್ಕದಲ್ಲೇ ಕೂತಿರ್ತಾರಲ್ಲ, ಅವ್ರು ಏನಾರ ಸಾಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾಕೆ ಅದೆಲ್ಲ ಗೊತ್ತಿಲ್ಲ. ಫಸ್ಟ್ ನಾನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಸೊ ಬನ್ನಿ. ಸೊ ಗೈಸ್, ಈ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಪ್ರಹ್ಲಾದನ ತಪಸ್ಸು ಮಾಡಿದ ಸ್ಥಳ ಇದಾಗಿದೆ ಅಂತ ನಂಬಲಾಗಿದೆ ಅಂತ ಹೇಳ್ತಾರೆ. ಸೊ ಅವನ ತಂದೆಯಾದ ರಾಕ್ಷಸ ಹಿರಣ್ಯ ಕಶ್ಯಪನ ನರಸಿಂಹನು ಕೊಂದ ಕಾರಣ ಪ್ರಹ್ಲಾದನಿಗೆ ಅವನ ಹಿರಿಯರು ಪಿತೃದೋಷವು ಅವನ ಮೇಲೆ ಪರಿಣಾಮ ಬೀರದಂತೆ ತಪಸ್ಸು ಮಾಡಲು ಸಲಹೆ ನೀಡಿದರಂತೆ. ಸೊ ಆದ್ದರಿಂದ ಪ್ರಹ್ಲಾದನು ಶಾಲಿಗ್ರಾಮದ ರೂಪದಲ್ಲಿ ನರಸಿಂಹನನ್ನು ಪೂಜಿಸಿದ ಸ್ಥಳ ಇದು ಅಂತ ಹೇಳ್ತಾರೆ. ಸೊ ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಮೇಲುಕೋಟೆಯು ಭೂಲೋಕ ವೈಕುಂಠ ಎಂದೇ ಪ್ರಸಿದ್ಧವಾಗಿದ್ದು, ಇಲ್ಲಿನ ಪುಷ್ಕರಣಿ, ಕಲ್ಯಾಣಿ ಮತ್ತು ಸಾಂಸ್ಕೃತಿಕ ಪರಂಪರೆ ಸಾವಿರಾರು ಭಕ್ತರನ್ನು ಸೆಳೆಯುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿಗೆ ಆ ವೀಕ್ಷಣೆಯಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಗೈಸ್, ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ, ರಾಜಗೋಪುರನ ದಾಟ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಜಾಸ್ತಿ ಕ್ಯೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದು ಏಕೆ ಅಂತ ನಾನು ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ತಿರುಪತಿಲಿ ಕೊಡೋ ತರ ಲಾಡು ಪ್ರಸಾದನೂ ಸಿಗುತ್ತೆ ಇಲ್ಲಿ ನಿಮಗೆ. ಅಂದ್ರೆ ಒಂದು ಲಾಡುಗೆ 50 ರೂಪಾಯಿ ಆಗಿರುತ್ತೆ. ಸೊ ನನ್ನ ಹಿಂದೆ ಕಾಣ್ತಿದೆಯಲ್ಲ, ಅಲ್ಲೇ ಕೊಡೋದು. ಆ ಕೌಂಟ್ರು ಇವಾಗ ಕ್ಲೋಸ್ ಆಗಿದೆ.
ಸೊ ಬನ್ನಿ, ಇವಾಗ ಒಳಗಡೆ ದೇವರ ದರ್ಶನ ಮಾಡ್ಕೊಂಡು ಬರೋವರೆಗೂ ಕೂಡ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ರು ಆಲ್ರೆಡಿ. ಸೊ ಆದರೂ ನಾನು ಕದ್ದು ಮುಚ್ಚಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ. ಗಾಯ್ಸ್, ಅದೇನೋ ಅಂತಾರಲ್ಲ, ಸುಮ್ಮನಿಲ್ಲಾರ್ದ ಇರುವೆ ಬಿಟ್ಕೊಡೋದು ಅಂತ ಹೇಳಿ, ಹಾಗೆ ಆ ಥರ ಆಯಿತು. ಸೊ ನೋಡಿದ್ರಲ್ಲ ಆ ಅರ್ಚಕರ ರಿಯಾಕ್ಷನ್ ಹೆಂಗಿತ್ತು ಅಂತೇಳಿ. ಸೊ ರೆಕಾರ್ಡ್ ಮಾಡೋಂಗಿಲ್ಲ, ಆದರೂ ರೆಕಾರ್ಡ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಸಿಟ್ಟಾಗ್ಬಿಟ್ರು ಪಾಪ ಅವರು. ಸೊ ಅದಕ್ಕೆ ನಾವು ಒಳಗಡೆ ಏನೋ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಬಂದ್ಬಿಟ್ಟಿದ್ದೀನಿ, ಹೊರಗಡೆ ಬಂದುಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ. ಸೊ ಇಲ್ಲಾದರೂ ಮೊಬೈಲ್ ಯೂಸ್ ಮಾಡ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಬರ್ತಾ ಇದ್ದೀನಿ ಗಾಯ್ಸ್. ಇಲ್ಲ ಏನು ಯಾವುದೇ ಥರದ ಯೂಸ್ ಮಾಡಬಾರ್ದು ಆ ಥರ ಏನು ಇದು ಮಾಡಲ್ಲ. ಗೈಸ್, ನನ್ನ ಹಿಂದೆ ಕಾಣ್ತಿದ್ದಿಲ್ಲ, ಅದೇ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ಇದು ನೋಡಿ, ಇದ್ರ ಮುಂದ್ಗಡೆ ಬಂದ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಇದು ಹಂಗಾಗಿ ಒಳ್ಳೆ ಐಕಾನಿಕ್ ಪ್ಲೇಸು. ಅಂದರೆ ಇಲ್ಲಿಂದ ನೋಡಿದ್ರೆ ಪೂರ್ತಿ ಮೇಲುಕೋಟೆನೇ ಕಾಣುತ್ತೆ ನಮಗೆ. ಸೊ ತೋರಿಸ್ತೀನಿ ಬನ್ನಿ ನಿಮಗೆ ಯಾಕೆ ಹೆಂಗೆ ಏನು ಏನಲ್ಲ ಅನ್ನೋದು. ನೋಡ್ತಾ ಇದ್ರಲ್ಲ ನನ್ನ ಹಿಂದೆ, ಅದು ಕಾಣ್ತಿದ್ದಿಲ್ಲ, ಪೂರ್ತಿ ಮೇಲುಕೋಟೆ. ಸೊ ಕಲ್ಯಾಣ ಕಾಣಿಸ್ತಲ್ಲ, ಗಾಯ್ಸ್ ನೀವು ಇಲ್ಲಿ ಮೇಲೆ ಬಂದಾಗ ಫೋಟೋ ಚಟಕ್ಕೆ ಹೋಗಿ ಬಲಿಯಾಗೋಕೆ ಹೋಗ್ಬೇಡಿ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ಹೋಗಿ ಸುಮಾರು ಜನ ಬಿದ್ದು ಸತ್ತು ಹೋಗಿರೋದು ಇತಿಹಾಸ ಇದೆ ಇಲ್ಲಿ. ಸೊ ಹಾಗಾಗಿ ನೀವು ಕೂಡ ಯಾವುದೇ ನೋಡಿ ನೋಡ್ತಾ ಇದ್ರಲ್ಲ, ತಾಯಿ ಮಗ ಬಂದ್ಬಿಟ್ಟು ಇಲ್ಲಿ ಫೋಟೋ ಶೂಟ್ ಅಂತ. ಇವ್ರದ್ದು ಯಾವುದೇ ಥರ ಹುಚ್ಚಿ ಏನಂತ ಗೊತ್ತಿಲ್ಲ ನನಗೆ. ಅದು ಈ ಬೆಟ್ಟದ ಮೇಲೆ ಬೇರೆ ಜಾಗದಲ್ಲಿ ತಗೊಳ್ಳಿ. ನೋಡಿ ಹುಡುಗಿ ನೋಡಿರೋದು ತಲೆ ಕೆಟ್ಟೋದ್ರು ಹುಡುಗಿದು. ಸೊ ಗಾಯ್ಸ್, ನೀವು ಕೂಡ ಬಂದ್ರ, ದೇವರ ದರ್ಶನ ಮಾಡ್ಕೊಂಡ್ರ, ದೂರದಿಂದ ನೋಡ್ಬೇಕು ಹೋಗ್ಬೇಕು, ಅದನ್ನ ಬಿಟ್ಟು ಹತ್ರ ಹೋಗಿ ಫೋಟೋ ತೆಗೆಸ್ಕೊಳೋದಂತೆ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್, ಸೆಕೆಂಡ್ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಇನ್ನೊಂದು. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ, ಇದು ಬೆಟ್ಟದಿಂದ ಇಳಿಬೇಕಾದ್ರೆ ಸಿಗುವಂತ ಪ್ಲೇಸು ಇದು. ಇಲ್ಲಿಂದ ನೋಡಿದ್ರು ಕೂಡ ನಿಮಗೆ ಮೇಲ್ಕೋಟೆ ಪೂರ್ತಿಯ ಪ್ಲೇಸು ಕಾಣುತ್ತೆ. ಸೊ ಗೈಸ್, ಆ ಪ್ಲೇಸ್ಗಳನ್ನ ಎಲ್ಲ ನೋಡ್ಕೊಂಡು ಸೀದಾ ನಾನು ಇವಾಗ ಹೋಗ್ತಾ ಇದ್ದೀನಿ ಕೆಳಗಡೆ. ಅಂದ್ರೆ ಇಲ್ಲಿಂದ ಸೀದಾ ನಾನು ಇವಾಗ ನೆಕ್ಸ್ಟ್ ಧನುಷ್ಕೋಟೆಗೆ ಹೋಗ್ಬೇಕು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇವಾಗೆಲ್ಲ ಹತ್ತುತ್ತಾ ಇದ್ದಾರೆ. ಸೊ ನಾನು ಇವಾಗ 10 ಗಂಟೆ ಆಗೋಗ್ಬಿಟ್ಟಿದೆ ಟೈಮು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದಾಗಿದೆ. ಸೊ ಇವಾಗ ಇವ್ರು ಹತ್ತುತ್ತಾ ಇದ್ರು. ಸೊ ಪಾಪ ಇಲ್ಲೇ ದಾಸಪ್ಪ ಅವರು ಕೂತಿರ್ತಾರೆ. ಇವ್ರು ಭಿಕ್ಷೆ ಬೇಡ್ಕೊಂಡು ಕೂತಿರೋದು ನೋಡ್ಬಿಟ್ಟೆ ಬೇಜಾರಾಗ್ಬಿಡುತ್ತೆ. ಯಾಕಂತೇಳಿ ಇವ್ರು ದಾಸಪ್ಪ ಅವರೆಲ್ಲ ಭಿಕ್ಷೆ ಬೇಡೋದು ನಮಗೆ ನೋಡಿದ್ರೆ ಆಗಲ್ಲ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇವಾಗ ಆಲ್ರೆಡಿ ಅರ್ಧಕ್ಕೆ ಇಳಿದಿದ್ದೀನಿ. ಸೊ ಇಲ್ಲಿಂದ ಧನುಷ್ಕೋಟೆಗೆ ಮಿನಿಮಮ್ ಒಂದು 4 ಕಿಲೋಮೀಟರ್ ಆಗುತ್ತಂತೆ. ಸೊ ಬನ್ನಿ, ನೆಕ್ಸ್ಟ್ ಆ ಧನುಷ್ಕೋಟೆಗೆ ಹೋಗುವ ದಾರಿ ಕೂಡ ಹೇಗಿದೆ, ಹೆಂಗೆ ಏನು ಅನ್ನೋದನ್ನ ತೋರಿಸ್ತೇನೆ. ಸೊ ಬನ್ನಿ ಹೋಗುವ ಆ ಧನುಷ್ಕೋಟೆಗೆ. ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಧನುಷ್ಕೋಟೆಗೆ 4 ಕಿಲೋಮೀಟರ್ ಆಗುತ್ತೆ. ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಒಂದು 3.5-2 ಕಿಲೋಮೀಟರ್ ಆಗುತ್ತಂತೆ. ಸೊ ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೂ ಆ ದೇವಸ್ಥಾನಕ್ಕೂ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಂದ್ರೆ ಚೆಲುವ ನಾರಾಯಣ ಸ್ವಾಮಿಗೂ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೂ. ಸೊ ಈಗ ನಾನು ಹೋಗ್ಬೇಕಾಗಿರೋದು ಧನುಷ್ಕೋಟೆಗೆ. ಸೊ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ನಾನು ಧನುಷ್ಕೋಟೆಗೆ ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಂದ್ರೆ ಮತ್ತೆ ಈ ಕಲ್ಯಾಣಿ ಹಿಂಭಾಗದಿಂದನೇ ಹೋಗ್ಬೇಕು ಧನುಷ್ಕೋಟೆಗೆ. ಗಾಯ್ಸ್, ಈ ಧನುಷ್ಕೋಟೆಗೆ ಹೇಗೆ ಹೋಗೋದು, ಹೆಂಗೆ ಹೋಗೋದು ಅನ್ನೋದನ್ನ ಇವೆಲ್ಲ ಪೂರ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.